ಮಾಡಬೇಕು ಅಂತ ಸ್ಟಾರ್ಟಿಂಗು ನಮ್ಮ ಮನೆಯವ್ರು ಇದೇ ದಿಂಬೆಲ್ಲ ಕೊಟ್ಟಿದಾರಲ್ಲ ಇದಕ್ಕೆ ಅಂತಂದ್ರು. ಚಿಕ್ಕ ಇಲ್ಲ ಉದ್ದ ಇಲ್ಲ ಅಂದ್ರೆ ಒಂದೇ ಸಮ ಇಲ್ಲಾಂದ್ರೆ ಬೇರೆ ಬೇರೆ ತುಂಬಾ ಲೆಂತ್ ಇದೆ, ಒಂದು 2 ಮಾರ್ ಇದೆ ಅಂತಾನೆ ಹೇಳ್ಬೋದು. ಕೂಡ ಕೆಲವೊಂದು ಕಮೆಂಟ್ಸ್ಗೋಸ್ಕರನೇ ಕಾಯ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ ವ್ಲಾಗ್ಸ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಒಂದು ಹೊಸ ವಿಡಿಯೋ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಅದೇನು ಅಂತಂದ್ರೆ, ನಾನು ಕೆಲವೊಂದು ಫ್ಲಿಪ್ಕಾರ್ಟ್ ಇಂದ ಹಾಗೆ ಮೀಶೋ ಇಂದ, ಫ್ಲಿಪ್ಕಾರ್ಟ್ ಇಂದ ಒಂದ್ 2 ಪ್ರಾಡಕ್ಟ್ ತರಿಸಿರೋದು, ಇನ್ನೆಲ್ಲ ಆಲ್ಮೋಸ್ಟ್ ಮೀಶೋ ಇಂದಾನೇ ಇದೆ. ಸ್ವಲ್ಪ ಕೆಲವೊಂದು ಪ್ರಾಡಕ್ಟ್ಸ್ ನ ತರಿಸಿದೀನಿ. ಅದು ಏನಕ್ಕೆ ಅಂತಂದ್ರೆ, ನನ್ನ ಪುಟ್ಟ ರೂಮ್ ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕು ಅಂತ ನಾನು ಇಷ್ಟು ಪ್ರಾಡಕ್ಟ್ಸ್ ನ ತರಿಸಿದೀನಿ. ಅದು ಏನೇ ಪ್ರಾಡಕ್ಟ್ಸ್ ನ ತರಿಸಿದೀನಿ ಅಂತ ಆಕ್ಚುಲಿ ಅನ್ಬಾಕ್ಸಿಂಗ್ ಅಂತೂ ನಾನು ನಿಜವಾಗ್ಲೂ ಹೇಳಲ್ಲ, ಯಾಕಂದ್ರೆ ಇದನ್ನ ಹಾಗೆ ತರಿಸಿ ತುಂಬಾ ದಿನಗಳಾಗೋಯ್ತು. ಅದಕ್ಕೆ ಅದನ್ನೇನಾದ್ರೂ ಎಕ್ಸ್ಚೇಂಜ್ ಇದ್ರೆ ಇಲ್ಲ ಅಂದ್ರೆ ವಾಪಸ್ ಕಳ್ಸೋದಿದ್ರೆ ನೋಡ್ಬೇಕಲ್ವಾ, ಅದಕ್ಕೆ ನಾನು ಸ್ವಲ್ಪ ಪ್ರಾಡಕ್ಟ್ಸ್ ನ ಓಪನ್ ಮಾಡಿ ನೋಡಿದೀನಿ. ಅದಕ್ಕೆ ನಿಮಗೆ ಯಾವ ತರ ಅನ್ಸುತ್ತೆ ನಮ್ಮ ಪ್ರಾಡಕ್ಟ್ಸ್, ಅಥವಾ ನಿಮ್ಗೆ ಏನಾದ್ರೂ ಇದು ಯೂಸ್ಫುಲ್ ಆಗ್ಬೋದೇನೋ ಅನ್ನೋ ಒಂದು ಕಾರಣಕ್ಕೋಸ್ಕರ ರೂಮ್ ನ ರೆಡಿ ಮಾಡೋಕ್ಕೂ ಮುಂಚೆನೆ ಈ ಪ್ರಾಡಕ್ಟ್ಸ್ ನ ನಿಮ್ಗೆ ಒಂದ್ಸಲ ತೋರ್ಸೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಇವಾಗ ಜೋಡಿಸ್ಕೊಂಡಿದೀನಿ. ಈಗ ಒಂದೊಂದೇ ಓಪನ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಹಾಗೆ ನಾನು ಯಾವ್ಯಾವ್ದ್ರಿಂದ ನಾನು ಪ್ರಾಡಕ್ಟ್ಸ್ ನ ತರಿಸಿದೀನಿ ಅಂತ ಕೆಳಗಡೆ ಕೂಡ ನಾನು ಹಾಕ್ತೀನಿ. ಅದು ಎಷ್ಟು ಅಮೌಂಟ್ ಇದೆ, ಆಕ್ಚುಲಿ ಮೀಶೋ ನಿಮ್ಗೆಲ್ಲ ಗೊತ್ತಿರುತ್ತೆ ಅಲ್ವಾ, ತುಂಬಾ ಕಮ್ಮಿ ಪ್ರೈಸ್ ಅಂತೂ ಇದ್ದೇ ಇರುತ್ತೆ. ಆದ್ರೆ ಅದ್ರಲ್ಲಿ ಬೆಸ್ಟ್ ವನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಬುದ್ಧಿವಂತಿಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಕೆಲವೊಂದು ಚೀಪ್ ಕ್ವಾಲಿಟೀಸ್ ಬರುತ್ತೆ, ಕೆಲವೊಂದು ಹೈ ಕ್ವಾಲಿಟೀಸ್ ನಮಗೆ ಕಮ್ಮಿ ಅಮೌಂಟ್ ಅಲ್ಲಿ ಸಿಗುತ್ತೆ. ಕೆಲವೊಂದು ರಿವ್ಯೂಸ್ ನ ನೋಡಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ ನ ತರಿಸಿದೀನಿ. ಇನ್ನೊಂದು ವಿಷಯ ಏನಂತಂದ್ರೆ, ನಾನು ಇದನ್ನ ಯಾವ್ದು ಕೂಡ ರಿಟರ್ನ್ ಮಾಡಿಲ್ಲ, ಯಾಕಂದ್ರೆ ಎಲ್ಲವೂ ಕೂಡ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ. ನನಗೆ ಕಂಫರ್ಟಬಲ್ ಆಗತ್ತರ, ನನಗೆ ಸೂಟಬಲ್ ಆಗತ್ತರ, ನನ್ನ ರೂಮ್ಗೆ ನಾನು ಯಾವ ರೀತಿ ಅನ್ಕೊಂಡಿದ್ದೆ ಆ ರೀತಿ ಸೂಟ್ ಆಗುತ್ತೆ ಅನ್ನೋ ರೀತಿಲಿ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ. ಅದಕ್ಕೆ ಒಂದನ್ನು ಕೂಡ ನಾನು ರಿಟರ್ನ್ ಮಾಡಿಲ್ಲ, ಎಲ್ಲಾನು ಹೀಗೆ ಇಟ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಬಂತು. ಫಸ್ಟ್ ಇವಾಗ ನಾನು ಮದ್ವೆ ಆಗಿ ಇವಾಗ ಹೊಸದಾಗಿ ಇಲ್ಲಿ ಬಂದಿರೋದು ಅಲ್ವಾ, ಈ ಊರು ಅಡ್ರೆಸ್ ಏನ್ ಕೊಡ್ಬೇಕು, ಎಲ್ಲಿಗೆ ಬರ್ಬೇಕು, ಏನ್ ಅಡ್ರೆಸ್ ಹಾಕ್ಬೇಕು ಅಂತಾನೆ ಫುಲ್ ಕನ್ಫ್ಯೂಷನ್ ಆಗ್ತಿತ್ತು ನನಗೆ. ಯಾವಾಗಲೂ ಒಂದ್ಸಲ ಒಂದು ಫ್ಲಿಪ್ಕಾರ್ಟ್ ಗಾಡಿ ಓಡಾಡ್ಬೇಕಾದ್ರೆ ಅವ್ರನ್ನ ಕೇಳಿದ್ದೆ ಇಲ್ಲಿ ಏನ್ ಅಡ್ರೆಸ್ ಕೊಡ್ಬೋದು ಅಂತ. ಅದಕ್ಕೆ ಅವ್ರು ಹೇಳಿದ್ರು ಈ ತರ ಅಡ್ರೆಸ್ ಕೊಟ್ರೆ ನೀವು ಡೈರೆಕ್ಟ್ ನಾನೇ ಬಂದು ನಿಮ್ಗೆ ತಂದ್ಕೊಡ್ತೀನಿ ಮೇಡಮ್ ಅಂತಂದ್ರು. ಸರಿ ಆಯ್ತು ಅಂದ್ಬಿಟ್ಟು ಫಸ್ಟ್ ಅಂದ್ರೆ ಆನ್ಲೈನ್ ಪೇಮೆಂಟ್ ಎಲ್ಲ ಮಾಡ್ಲಿಲ್ಲ, ಕ್ಯಾಶ್ ಆನ್ ಡೆಲಿವರಿನೇ ಇರ್ಲಿ, ಬಂದ್ರೆ ಬರ್ಲಿ ಬಿಡ್ರೆ ಬಿಡ್ಲಿ ಅನ್ನೋ ರೀತಿಲಿ ಮಾಡಿದೆ. ಸದ್ಯಕ್ಕೆ ಬಂತು, ಅವರೇ ತಂದ್ಕೊಟ್ರು. ಆಮೇಲೆ ಎಲ್ಲಾನು ಜಾಸ್ತಿ ಸ್ವಲ್ಪ ಏನೇನ್ ಬೇಕು ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡೆ. ಇವಾಗ ಎಲ್ಲ ಬಂದಿದೆ. ರೂಮ್ ಟ್ರಾನ್ಸ್ಫಾರ್ಮೇಶನ್ ಮಾಡೋಕ್ಕೂ ಮುಂಚೆನೆ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ನ ತಂದಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ಬಿಡೋಣ ಅಂತಂದ್ಬಿಟ್ಟು ಇವಾಗ ಇದ್ದೀನಿ. ಈಗ ಒಂದೊಂದೇ ತೋರಿಸ್ತೀನಿ ನಾನು ಯಾವ್ಯಾವ ರೀತಿ ತಂದಿದ್ದೀನಿ ಅಂತಂದ್ಬಿಟ್ಟು. ಎಲ್ಲ ಯೂಸ್ಫುಲ್ ಆಗುವಂತ ಪ್ರಾಡಕ್ಟ್ಸೇ. ಇಷ್ಟಕ್ಕೆಲ್ಲ ಮಿನಿಮಮ್ ಅಂತಂದ್ರೂ ಒಂದು 1700 1800 ಒಳಗಡೆ ತರಿಸಿರ್ಬೋದು ಅಷ್ಟೇನೆ. ಎಷ್ಟು ಪ್ರಾಡಕ್ಟ್ ಇದೆ ಅಂತ ನಿಜ ಲೆಕ್ಕ ಹಾಕಿಲ್ಲ, ಮರ್ತ್ಕೊಬಿಟ್ಟೆ. ನೋಡೋಣ ಲಾಸ್ಟ್ ಲೆಕ್ಕ ಕೌಂಟ್ ಮಾಡ್ಬಿಟ್ಟು ಹೇಳ್ತೀನಿ ಎಷ್ಟು ಪ್ರಾಡಕ್ಟ್ ತರಿಸಿದೀನಿ ಅಂತ ಅಂದ್ಬಿಟ್ಟು. ಹಾಗೆ ಇನ್ನೊಂದು ಏನಂತಂದ್ರೆ, ನೀವು ತೋರಿಸ್ತಿರೋ ಪ್ರೀತಿ ವಿಶ್ವಾಸ ನಿಜವಾಗ್ಲೂ ನನಗೆ ಸಖತ್ ಖುಷಿಯಾಗಿದೆ ಅಂತ ಹೇಳ್ಬೋದು. ನಾನು ಇಲ್ಲಿವರೆಗೂ ಎಲ್ಲಾ ವಿಡಿಯೋನು ನಾನು ಕೂಡ ನೋಡಿದೆ. ನಾನು ಒಂದು ವಿಡಿಯೋದಲ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಾನು ಯಾವ ವಿಡಿಯೋದಲ್ಲೂ ಕೇಳಿಲ್ಲ, ಆದ್ರೂ ನಿಮ್ ಸಪೋರ್ಟ್ ನನಗೆ ಇಷ್ಟೊಂದು ಸಿಕ್ಕಿದೆ. ನನ್ನ ಒಂದು ಮೈಂಡ್ ಥಾಟ್ ಏನಂತಂದ್ರೆ, ನಾನ್ ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಖಂಡಿತ ಅದನ್ನ ನಿಮಗೆ ಹೇಳೋದೇ ಬೇಡ, ನೀವೇ ಅದನ್ನ ಮಾಡೇ ಮಾಡ್ತೀರ ಅಂತ ನನಗೆ ಖಂಡಿತ ಗೊತ್ತು. ಆದ್ರೂ ಅದನ್ನ ಹೇಳ್ಬೇಕು ಹೇಳ್ಬಾರ್ದು ಅನ್ನೋದಕ್ಕಿಂತ ನನಗೆ ಮತ್ತೆ ಹೋಗಿತ್ತು ಅಂತ ಹೇಳ್ಬೋದು. ಆದ್ರೆ ಇವತ್ತು ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ನಿಮ್ಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಖಂಡಿತ ನಿಮ್ಗೆ ಇಷ್ಟ ಆದ್ರೆ ಮಾಡೇ ಮಾಡ್ತೀರಾ ಅಂತ ಗೊತ್ತು. ಹಾಗೆ ನಾನು ಏನಾರ ಚೇಂಜಸ್ ಮಾಡ್ಕೋಬೇಕಾ, ಇಲ್ಲ ಅಂದ್ರೆ ಏನಾದ್ರೂ ವಿಡಿಯೋಸ್ ಅಲ್ಲಿ ಏನಾರ ನಿಮ್ಗೆ ಬೇರೆ ತರ ಏನಾದ್ರೂ ಬೇಕು ಅನ್ನೋದ್ರೆ ಖಂಡಿತ ಕಮೆಂಟ್ ಮಾಡಿ. ನಾನು ಎಲ್ಲಾ ಕಮೆಂಟ್ಸ್ಗೂ ಆಲ್ಮೋಸ್ಟ್ ರಿಪ್ಲೈ ಮಾಡ್ತಾ ಇದ್ದೀನಿ. ಕೆಲವೊಂದು ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡಿದೀನಿ ಕೂಡ. ಹಾಗೆ ನನ್ನಲ್ಲೂ ಒಂದು ವಿಡಿಯೋಸ್ ಎಲ್ಲ ಚೇಂಜಸ್ ಬೇಕಾದ್ರೂ ಮಾಡ್ಕೊಳ್ತೀನಿ ನಾನು ಅಂತ ಹೇಳ್ತಾ ಇವಾಗ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಏನೇನು ತರಿಸಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಕೆಳಗಡೆ ಅದ್ರ ಲಿಂಕು ಅದೆಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ಒಂದ್ಸಲ ಚೆಕ್ ಮಾಡಿ, ನಿಮ್ಗೂ ಇಷ್ಟ ಆದ್ರೆ ತರಿಸ್ಕೊಳ್ಳಿ. ಈಗ ಫಸ್ಟ್ ಪ್ರಾಡಕ್ಟ್ ಬಂದು ಹೇಳಿದೀನಿ, ನಾನು ಆಗ್ಲೇ ತುಂಬಾ ಪ್ರಾಡಕ್ಟ್ಸ್ ಓಪನ್ ಮಾಡಿದ್ದೀನಿ, ಯಾಕಂದ್ರೆ ತುಂಬಾ ದಿನಗಳಿಂದ ತರಿಸಿದ್ದೀನಿ ಅಲ್ವಾ. ರಿಟರ್ನ್ ಇದ್ರೆ ನಾನು ಅದನ್ನ ಮತ್ತೆ ರಿಟರ್ನ್ ಕಳಿಸ್ಬೇಕಾಗ್ಬಿಡುತ್ತೆ, ಅದಕ್ಕೋಸ್ಕರ ಎಲ್ಲ ಓಪನ್ ಮಾಡಿದ್ದೀನಿ. ಇದೇನು ಎಲ್ಲನೂ ಕ್ಯಾಶ್ ಆನ್ ಡೆಲಿವರಿನೇ ಮಾಡ್ಕೊಂಡಿದ್ದು. ಇದು ಎರಡು ಒಂದು ಕ್ಯೂಟ್ ಬಾಕ್ಸ್ ತರ ತರಿಸ್ದೆ. ಗಾಜಿಂದ ಏನಲ್ಲ ಇದು, ಮಾಮೂಲಿ ಇಲ್ಲಿ ಪ್ಲಾಸ್ಟಿಕ್ ತರ ಬರುತ್ತಲ್ಲ ಆ ತರದ್ದು. ಅಂದ್ರೆ ಇವಾಗ ಕಾಟನ್ ಪ್ಯಾಡ್ಸ್ ಇರ್ಬೋದು, ಇಲ್ಲಾಂದ್ರೆ ಇಯರ್ ಬಡ್ಸ್ ಇರ್ಬೋದು, ಆ ತರ ಎಲ್ಲ ಹಾಕೊಂಡು ಇಟ್ಕೊಳ್ಳಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಇಷ್ಟು ದೊಡ್ಡ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು, ಬಟ್ ಓಕೆ ತುಂಬಾ ದೊಡ್ಡ ಬಂದಿದೆ, ಲೆಂತ್ ಕೂಡ ಇದೆ ಇದು. ಮತ್ತೆ ಇನ್ನೊಂದ್ ಸ್ವಲ್ಪ ವಿಡಿಯೋನ ನಾನು ಜೂಮ್ ಮಾಡ್ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ. ದೂರ ತೋರಿಸ್ತಾ ಇದೀನಿ ಅಷ್ಟೇ ಇವಾಗ ಇದು ಪ್ರಾಡಕ್ಟ್ಸ್ ನ. ಚೆನ್ನಾಗಿದೆ. ಎರಡಕ್ಕೆ
ಪ್ರೈಸ್ ಕೂಡ ಎಲ್ಲ ನಂಗೆ ನಿಜವಾಗ್ಲೂ ಮರ್ತೋಗಿದೆ, ತುಂಬಾ ದಿನ ಆಗಿದೆ ಅಂತ ಹೇಳಿದ್ನಲ್ವ, ನಾನು ಮರ್ತೋಗಿದೆ. ಕೆಳಗಡೆ ಹಾಕ್ತಾ ಇರ್ತೀನಿ ಎಷ್ಟೆಷ್ಟು ಪ್ರೈಸ್ ಅಂತ. ಇವಾಗ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು ಪ್ರಾಡಕ್ಟ್ ನ ಆರ್ಡರ್ ಮಾಡ್ಬೇಕಾದ್ರೆ ನಂಗೊಂದು ಪ್ರೈಸ್ ಇರುತ್ತೆ. ಅದನ್ನ ಇವತ್ತು ಆರ್ಡರ್ ಮಾಡಿ ಇನ್ನೇನು ಒಂದಿಂದಲ್ಲ ಅದು ನಂಗೆ ಡಿಸ್ಪ್ಯಾಚ್ ಆಗ್ಬೇಕು ಅನ್ನೋಷ್ಟರಲ್ಲಿ ನಾನು ಅದೇ ಸೇಮ್ ಪ್ರಾಡಕ್ಟ್ ಪ್ರೈಸ್ ಕಮ್ಮಿ ಆಗ್ಬಿಟ್ಟಿರುತ್ತೆ. ಅದು ನಿಜವಾಗ್ಲೂ ಎಷ್ಟು ಹೊಟ್ಟೋರಿತಿರುತ್ತೆ ಗೊತ್ತಾ, ಅದನ್ನ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಈಗ ಬಂದ್ರೂ ಚೆನ್ನಾಗಿ ಹೋಗ್ಬಿಟ್ಟಿರುತ್ತೆ. ಸುಮ್ಮನೆ ಏಂತಕ್ಕೆ ಒಂದ್ 30 ರೂಪಾಯಿ 40 ರೂಪಾಯಿಗೋಸ್ಕರ ರಿಟರ್ನ್ ಕಳ್ಸೋದು ಅನ್ಸ್ತಾ ಇರುತ್ತೆ. ಯಾವಾಗ್ಲೂ ಇದು ಎಷ್ಟು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದೀನಿ, ಇದು ಯಾವಾಗ್ಲೂ ಹಂಗೆ ನಂಗೆ ಆಗಿರೋದು. ನಾನು ಆರ್ಡರ್ ಮಾಡಿ ತಗೊಂಡ ತಕ್ಷಣನೇ ಅದು ನೆಕ್ಸ್ಟ್ ಆಗ್ಲೇ ಒಂದು 30 ರೂಪೀಸ್ 40 ರೂಪೀಸ್ ಕಮ್ಮಿನೇ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ನೋಡಿ ತಗೊಳ್ಳಿ ಅಂತ ಹೇಳ್ತೀನಿ. ಫಸ್ಟ್ ಪ್ರಾಡಕ್ಟ್ ಬಂದು ಇದೆರಡು ಇಯರ್ ಬಡ್ಸ್ ಆಗ್ಬೋದು, ಇಲ್ಲ ಅಂದ್ರೆ ಮೇಕಪ್ ರಿಮೂವರ್ ಪ್ಯಾಡ್ಸ್ ಇರುತ್ತಲ್ಲ ಅದಾಗ್ಬೋದು, ಇಲ್ಲ ಟಿಶ್ಯೂಸ್ ಆಗ್ಬೋದು, ಏನ್ ಬೇಕಾದ್ರೂ ಇಟ್ಕೋಬಹುದು. ನಾನು ಡ್ರೆಸ್ಸಿಂಗ್ ಟೇಬಲ್ಗೋಸ್ಕರ ತರಿಸಿರೋದು ಇದು. ನನ್ನ ಡ್ರೆಸ್ಸಿಂಗ್ ಟೇಬಲ್ ಕೂಡ ತುಂಬಾ ಮೆಸ್ಸಿ ಆಗ್ಬಿಟ್ಟಿದೆ. ಅರ್ಜೆಂಟಲ್ಲಿ ರೆಡಿ ಆಗೋದು, ಅದನ್ನೆಲ್ಲ ಅಲ್ಲೇ ಬಿಟ್ಬಿಡೋದು. ಅದಕ್ಕೆ ಇದನ್ನೆಲ್ಲ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಬಿಟ್ರೆ ಚೆನ್ನಾಗಿರುತ್ತೆ ಅಂತ ಇದೆರಡು ತರಿಸಿದೀನಿ. ಆಕ್ಚುಲಿ ನಿಜ ಚೆನ್ನಾಗಿದೆ. ಇದನ್ನ ನೋಡಿದ ತಕ್ಷಣ ಬರೋದು ಆಕ್ಚುಲಿ ನಾನು ಗ್ಲಾಸ್ ಅಂತ ಅನ್ಕೋಬಿಟ್ಟಿದೆ, ಬಟ್ ಪ್ಲಾಸ್ಟಿಕ್ ಚೆನ್ನಾಗಿದೆ. ಸ್ವಲ್ಪ ಹುಷಾರಾಗಿ ಮೇಂಟೈನ್ ಮಾಡ್ಕೋಬೇಕು ಅಷ್ಟೇನೆ. ಪ್ಲಾಸ್ಟಿಕ್ ಆದ್ರೆ ಕೆಳಗಡೆ ಬಿದ್ರೆ ಹೊಡೆದೋಗುತ್ತೆ ಅಲ್ವಾ. ತುಂಬಾ ಈಸಿಯಾಗಿ ಕ್ಯಾಪ್ಸ್ ನ ರಿಮೂವ್ ಮಾಡ್ಬೋದು, ಅಷ್ಟು ಟೈಟ್ ಆಗಿ ತೆಗಿಬೇಕು ಅನ್ನೋದೆಲ್ಲ ಏನಿಲ್ಲ. ಬಟ್ ಅದು ಚೆನ್ನಾಗಿದೆ ಇದೆರಡು ಪ್ರಾಡಕ್ಟ್. ನೆಕ್ಸ್ಟ್ ಒನ್ ಬಂದು ಇದು ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿರೋದು. 343 ರೂಪೀಸು. ಅದೇ ಈ ಲೈಟ್ಸ್ ಬರುತ್ತಲ್ಲ, ಅದೇ ಗ್ಲಾಸ್ ಬಾಟಲ್ಸ್ಗೆಲ್ಲ ಹಾಕ್ತಾರೆ ನೋಡಿ, ಆ ತರ ಲೈಟ್ಸ್ ಇದ್ರದ್ದು ಚೆನ್ನಾಗಿದೆ. ಇದ್ರಲ್ಲಿ ಏನಿದ್ರೆ 10 ಲೈಟ್ಸ್ ನ ಕೊಟ್ಟಿದ್ದಾರೆ ನಮಗೆ. ಅದ್ರಲ್ಲಿ 2 ಹಾಳಾಗಿದೆ. ಅದೊಂದು ಸ್ವಲ್ಪ ಬೇಜಾರಾಯ್ತು. 10 ಲೈಟ್ಸ್ ಇದೆ, ಇದರಲ್ಲಿ 2 ಹಾಳಾಗಿದೆ. ಚಾರ್ಜಬಲ್ ಇದು ದಪ್ಪ ಈ ತರ ಶೆಲ್ಸ್ ಕೊಟ್ಟಿರ್ತಾರೆ. ಈ ತರ 3 ಶೆಲ್ಸ್ ಕೊಟ್ಟಿರ್ತಾರೆ ಅದಕ್ಕೆ. ಅದನ್ನ ನೀಟಾಗಿ ಒಳಗಡೆ ಅದನ್ನ ಅವರೆಲ್ಲ ಹಾಕೊಟ್ಟಿರ್ತಾರೆ. ನಾವು ಸ್ವಲ್ಪ ಅದ್ರ ಕ್ಯಾಪ್ ತರ ಹಾಕಿರ್ತಾರೆ ಅಲ್ವಾ, ಅದನ್ನ ರಿಮೂವ್ ಮಾಡ್ಬಿಟ್ಟು ಆನ್ ಮಾಡೋದಷ್ಟೇನೆ. ಲೈಟ್ಸ್ ಅಂತೂ ಸಕ್ಕದಾಗಿದೆ ಅಂತಾನೆ ಹೇಳ್ಬೋದು. ಲೆಂತ್ ಕೂಡ ತುಂಬಾನೇ ಲೆಂತ್ ಬರುತ್ತೆ. ನಾವ್ ಇದನ್ನ ಗ್ಲಾಸ್ ಬಾಟಲ್ಸ್ಗಾಗ್ಲಿ ಇಲ್ಲ ಅಂದ್ರೆ ಕಿಚನ್ ಡೆಕೋರೇಷನ್ಗಾಗ್ಲಿ ಇಟ್ಕೋಬಹುದು. 2 ಹೋಗಿರೋದು. 10 ಲೈಟಲ್ಲಿ ಇದೊಂದು ಸ್ವಲ್ಪ ಡಿಮ್ ಆಗಿ ಹತ್ತುತ್ತೆ, ಇನ್ನೊಂದು ಹತ್ತಲ್ಲ ಅಷ್ಟೇನೆ. 2 ಹೋಗಿರೋದು. ಇನ್ನೆಲ್ಲಾದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಶೇಪ್ಸ್ ಎಲ್ಲ ಕೂರಿಸ್ಬೋದಂತ ನನಗೂ ಗೊತ್ತಿಲ್ಲ. ನಾನದು ರಿವ್ಯೂಸ್ ಬಂದಿರುತ್ತಲ್ಲ ಅದ್ರಲ್ಲೆಲ್ಲ ನೋಡಿದೆ ಶೇಪ್ಸ್ ಎಲ್ಲ ಕೂರಿಸ್ಬೋದು ಅಂತಂದ್ಬಿಟ್ಟು. ಲೆಂತ್ ಕೂಡ ಜಾಸ್ತಿನೇ ಇದೆ ಇದ್ರೂನುವೆ. ಎಲ್ಲ ಇವಾಗ ಬಿಚ್ಚಕ್ಕೋದ್ರೆ ಎಲ್ಲ ಗಂಟಾಗ್ತಿದೆ. ತುಂಬಾ ಲೆಂತ್ ಕೂಡ ಇದೆ. ಈಗ ಆಕ್ಚುಲಿ ನಾನು ಬಿಚ್ಚಿರ್ಲಿಲ್ಲ, ಲೆಂತ್ ಇದೆ ಅಂತ ಗೊತ್ತಾಯ್ತು ನನಗೆ ನೋಡಿದ ತಕ್ಷಣನೇ. ಎಲ್ಲ ಒಳಗಡೆ ಸ್ವಲ್ಪ ನೀಟಾಗಿ ಬಿಚ್ಚಿಲ್ಲ ಅನ್ಸುತ್ತೆ ನಾನೇನೆ, ಅದಕ್ಕೆ ಎಲ್ಲ ಗಂಟಾಗ್ಬಿಡ್ತು. ಪರವಾಗಿಲ್ಲ, ಲೆಂತ್ ಇದೆ. ಇದರಲ್ಲಿ ಶೇಪ್ಸ್ ಕೂಡ ಎಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ. ನೋಡ್ಬೇಕು ಯಾವ್ದಾರ ಶೇಪ್ ಮಾಡ್ಬೋದಾ ಹೇಗೆ ಅಂತ ಅಂದ್ಬಿಟ್ಟು. ಆಕ್ಚುಲಿ ನೀಟಾಗಿ ಬಿಚ್ಚಕ್ಕಾಯ್ತಲ್ಲ. ಇಲ್ಲೇ ನೋಡ್ತಿದ್ದೀರಲ್ಲ, ಅದೊಂದು 2 ಸೇರ್ಕೊಬಿಟ್ಟಿದೆ. ಲೆಂತ್ ಕೂಡ ಇದೆ. ಆದ್ರೆ ಈಗ ಲೆಂತ್ ಅಲ್ಲಿ ನಾವು ಲೈಟ್ ಹಾಕ್ಸೋದ್ಕಿಂತ, ಯಾಕಂದ್ರೆ ತುಂಬಾ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಲ್ವಾ ಇದ್ರದ್ದು, ಲೆಂತ್ ಅಲ್ಲಿ ಅಷ್ಟು ನಮಗೆ ಬೆಳಕು ಕಾಣಿಸಲ್ಲ. ಏನಾದ್ರೂ ಇದ್ರಿಗಿಂತ ಸ್ವಲ್ಪ ಜಾಸ್ತಿ ಬೆಳಕಿರೋದನ್ನ ಬಿಟ್ರೆ ಇದು ಲೈಟ್ ಕಾಣಿಸಲ್ಲ. ಅದಕ್ಕೆ ಈ ತರ ಇದೇ ರೀತಿ ಇಟ್ಕೊಂಡ್ರೆ ಚಿಕ್ಕ ಬಾಟಲ್ಸ್ಗಳಿಗಾಗಿರ್ಬೋದು, ಇಲ್ಲ ಅಂದ್ರೆ ಏನಕ್ಕಾದ್ರೂ ನಾವು ಲೈಟ್ಸ್ ನ ಬಿಡ್ಬೇಕು, ಇಲ್ಲ ಫ್ಲವರ್ ಪಾಟ್ ಒಳಗಡೆ ಇಡಬೇಕು, ಅದೇ ಪ್ಲಾಸ್ಟಿಕ್ ಫ್ಲವರ್ ಪಾಟ್ಸ್ ಇರುತ್ತಲ್ಲ ಅದ್ರೊಳಗಡೆ ಏನಾದ್ರು ಇಡ್ಬೇಕು ಅಂತಂದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು 10 ಲೈಟ್ಸ್ ಬಂದಿತ್ತು ಇದು. ಅದ್ರಲ್ಲಿ 2 ಹಾಳಾಗಿದೆ ಅಂತಂದ್ರೆ 8 ಚೆನ್ನಾಗಿದೆ ಮಾತ್ರ. ಅದೇ ಇದಕ್ಕೆ ಹೇಳಿದ್ನಲ್ಲ 343 ರೂಪೀಸ್ ಕೊಟ್ಟಿದ್ದೀನಿ. ಕೆಳಗಡೆ ಲಿಂಕ್ ಕೂಡ ಹಾಕಿದ್ದು. ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದು. ಆಕ್ಚುಲಿ ಮೀಶೋದಲ್ಲಿ ನೋಡಿದೆ, ನನಗೆ ಅದರಲ್ಲೆಲ್ಲ ಸ್ವಲ್ಪ ಜಾಸ್ತಿ ಸ್ಟಾರ್ಸ್ ಏನು ಕಾಣಿಸ್ತಿಲ್ಲ. ಎಲ್ಲ ಹಾಳಾಗಿದೆ ಅನ್ನೋ ರೀತಿಲೇ ಹಾಕಿದ್ರು. ಅದಕ್ಕೆ ಸುಮ್ಮನೆ ಎಂತಕ್ಕೆ ರಿಸ್ಕ್ ತಗೊಳ್ಳೋದು, ಅದರಲ್ಲೂ ಸೇಮ್ ಅಮೌಂಟ್ ಇದ್ರಲ್ಲೂ ಸೇಮ್ ಅಮೌಂಟ್ ಅಲ್ವಾ ಅಂತ ಅಂದ್ಬಿಟ್ಟು ಇದರಲ್ಲೇ ತರಿಸಿದೆ ಫ್ಲಿಪ್ಕಾರ್ಟ್ ಅಲ್ಲಿ. ಚೆನ್ನಾಗಿ ಬಂದಿದೆ ಮಾತ್ರ ಇದನ್ನು. ಇನ್ನು ನೆಕ್ಸ್ಟ್ ಒನ್ ಬಂದು ಇದು ಮೀಶೋದಲ್ಲಿ ತರಿಸಿದ್ದು. ಇದನ್ನು ಕೂಡ ಮೀಶೋದಲ್ಲಿ ತರಿಸಿದ್ದು. ಈ ಥರ ಪಾಟ್ಸ್ ಎಲ್ಲ ಇಡೋದು ಬರುತ್ತಲ್ಲ, ಹ್ಯಾಂಗಿಂಗು. ಇಲ್ಲಿ ಹುಡನ್ ಕೊಟ್ಟು ಮತ್ತೆ ಇಲ್ಲಿ ಥ್ರೆಡ್ ಹಾಕಿದ್ದಾರೆ. ದಾರ ಇಲ್ಲಿ ಒಂದು 3 ಇಲ್ಲೊಂದು 3 ಹಾಕಿ ಇಲ್ಲೆಲ್ಲ ಡಿಸೈನ್ ತರ ಹೊಲ್ದಿದ್ದಾರೆ. ಇದನ್ನ ಚೆನ್ನಾಗಿದೆ. ಈ ತರ ಗೋಡೆಗೆಲ್ಲ ನೇತಾಕೋದಿರ್ಬೋದು, ಇಲ್ಲಾಂದ್ರೆ ಯಾವ ತರ ಹ್ಯಾಂಗ್ ಮಾಡ್ತೀನಿ ಅನ್ನೋದಿರ್ಬೋದು. 2 ಕೊಟ್ಟಿದ್ದಾರೆ. ನಾನು ಇದನ್ನ ಆರ್ಡರ್ ಮಾಡ್ಬೇಕಾದ್ರೆ ಏನ್ ಅನ್ಕೊಂಡೆ ಅಂದ್ರೆ ಇದ್ರದ್ದು ಇನ್ನೂ ಕೂಡ ಲೆಂತ್ ಜಾಸ್ತಿ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದೆ. ಆದ್ರೆ ಅದು ಇಷ್ಟು ಒಂದು ಸ್ಕೇಲ್ ಇರುತ್ತಲ್ಲ, ಚಿಕ್ಕ ಸ್ಕೇಲ್ ಇರುತ್ತೆ, ಚಿಕ್ಕ ಸ್ಕೇಲಿಂದ ಒಂದು 4-5 ಸೆಂಟಿಮೀಟರ್ ಒಂಚೂರು ಜಾಸ್ತಿ ಇರ್ಬೋದು ಅಷ್ಟೇನೆ. ಬಟ್ ಚೆನ್ನಾಗಿದೆ. ಪುಟ್ಟಕ್ಕಿದೆ. ಇದಕ್ಕೆ ಪುಟ್ಟು ಪಾಟ್ಸ್ನೆಲ್ಲ ಇಡ್ಬೋದು ನಾವು, ಇಲ್ಲಾಂದ್ರೆ ಬೇರೆ ಏನಾದರೂ ನಾವು ಇಡ್ತೀವಿ, ಫ್ರೇಮ್ಸ್ ಏನಾದ್ರು ಇಡ್ತೀವಿ ಅಂದ್ರೂ ಆರಾಮಾಗಿ ಇಡ್ಬೋದು, ಹ್ಯಾಂಗ್ ಮಾಡೋದು. ಇದರಲ್ಲಿ 2 ಬಂದಿದೆ. ಇದಕ್ಕೆ ಎಷ್ಟು ಕೊಟ್ಟೆ ಅಂತ
ಮರ್ತೋಯ್ತು, ಕೆಳಗಡೆ ಹಾಕಿರ್ತೀನಲ್ಲ ಅದ್ರಲ್ಲಿ ನೋಡ್ಕೊಳ್ಳಿ ಇದಕ್ಕೆ ಎಷ್ಟು ಕೊಟ್ಟೆ ಅಂತಂದ್ಬಿಟ್ಟು. ನಾನು ಸ್ವಲ್ಪ ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಓಕೆ, ಪರವಾಗಿಲ್ಲ. ಒಂದು ಚಿಕ್ಕ ಇಲ್ಲ ಉದ್ದ, ಇಲ್ಲಾಂದ್ರೆ ಒಂದೇ ಸಮ, ಇಲ್ಲಾಂದ್ರೆ ಬೇರೆ ಬೇರೆ ಈ ಥರ ಎಲ್ಲಾನು ನೇತಾಕೋಬೋದು. ಇದನ್ನ ಚೆನ್ನಾಗಿದೆ. ಇದು ಹುಡಂದು ಎಲ್ಲ ಗಟ್ಟಿ ಇದೆ. ಥ್ರೆಡ್ಡು ಕೂಡ ಅಷ್ಟೇ ಸಖತ್ ಗಟ್ಟಿ ಇದೆ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿಗೆ ಹೇಳ್ಬೇಕು ಅಂದರೆ. ಇದು ಇಷ್ಟ ಆಯ್ತು ನನಗೆ. ಕ್ಯೂಟಾಗಿದೆ ಅಂತ ಅನಿಸ್ತು. ಪುಟ್ಟಕ್ಕೆ ನನ್ನ ರೂಮ್ಗೆ ಸೂಟ್ ಆಗುತ್ತೆ ಅಂತ ಅನಿಸ್ತು. ಆ್ಯಕ್ಚುಲಿ ತಂದ ತಕ್ಷಣ ಹಿಡಿದ್ಬಿಟ್ಟು ನೋಡಿದೆ ನಾನು, ಸೂಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇಟ್ಕೊಂಡೆ. ಇದನ್ನು ರಿಟರ್ನ್ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ದೊಡ್ಡದು ಬರುತ್ತೆ ಅನ್ಕೊಟ್ಟಿದ್ನಲ್ಲ, ಏನಾಗಲ್ಲ ಚಿಕ್ಕದು ಬಂದರೂ ಪರವಾಗಿಲ್ಲ ಅಂತ ಅಂದ್ಕೊಂಡೆ. ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ. ಇನ್ನು ನೆಕ್ಸ್ಟ್ ಬಂದು ಇದನ್ನ ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು, ಮೀಶೋದಲ್ಲಿ ತರಿಸ್ಲಿಲ್ಲ. ಇದನ್ನು ಫ್ಲಿಪ್ಕಾರ್ಟಲ್ಲೇ ತಗೊಂಡಿದ್ದು. ವಾಚ್ ಬಾಕ್ಸು ನನ್ನ ಹಸ್ಬೆಂಡ್ ಒಂದು 3-4 ವಾಚ್ ಇದೆ, ನಂದೊಂದು 2 ವಾಚ್ ಇದೆ. ಸುಮ್ಮನೆ ಇದನ್ನೆಲ್ಲ ಮೆಸ್ಸಿಯಾಗಿ ಎಲ್ಲ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಈ ಥರ ಒಂದು ವಾಚ್ ಬಾಕ್ಸ್ ತರಿಸ್ಬಿಟ್ಟೆ. ಆ್ಯಕ್ಚುಲಿ ನಾನು ಚೆನ್ನಾಗಿ ಬರಲ್ವೇನೋ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಕಾಸ್ಟ್ಲಿ ಅಮೌಂಟ್ ಅಂತ ಕೊಟ್ಟಿರೋದು ಯಾವುದು ಅಂದರೆ ಇದೊಂದು ಬಾಕ್ಸಿಗೆ. ಅದು ಬಿಟ್ಟರೆ ಆ ಲೈಟ್ಸ್ ತೋರಿಸಿದ್ನಲ್ಲ, 10 ಸ್ಟ್ರಿಪ್ಸ್ ಲೈಟ್ಸು, ಅದಕ್ಕಷ್ಟೇನೆ ಸ್ವಲ್ಪ 300 ಎಬೋ ನಾನೊಂದು ಅಮೌಂಟ್ ಕೊಟ್ಟಿದ್ದೀನಿ ಅಂತಂದ್ರೆ ಇವೆರಡಕ್ಕೇನೆ. ಇದನ್ನ ತಗೊಳ್ಳೋ ಬೇಡೋ, ಒಂದ್ಸಲ ಆರ್ಡರ್ ಮಾಡೋದು ಇನ್ನೊಂದ್ಸಲ ಕ್ಯಾನ್ಸಲ್ ಮಾಡೋದು, ಒಂದ್ಸಲ ಆರ್ಡರ್ ಮಾಡೋದು ಇನ್ನೊಂದ್ಸಲ ಕ್ಯಾನ್ಸಲ್ ಮಾಡೋದು. ಆಮೇಲೆ ನನ್ನ ಹಸ್ಬೆಂಡು ಇಷ್ಟ ಆದರೆ ತಗೋಬಿಡು, ಸುಮ್ಮನೆ ಅದು ಯಾಕೆ ಒಂದ್ಸಲ ಆರ್ಡರ್ ಮಾಡ್ತೆ ಕ್ಯಾನ್ಸಲ್ ಮಾಡ್ತೆ, ಆರ್ಡರ್ ಮಾಡ್ತೆ ಕ್ಯಾನ್ಸಲ್ ಮಾಡ್ತೀಯ ಅಂದ್ರು. ಹೆಂಗಿದ್ರು ಯೂಸ್ ಆಗೇ ಆಗುತ್ತೆ, ವೇಸ್ಟ್ ಆಗೋ ಪ್ರಾಡಕ್ಟ್ ಅಂತೂ ಯಾವುದೂ ಅಲ್ಲ ಅಲ್ವಾ. ಹೆಂಗೆ ಕೊಳ್ತೋಗ್ಬಿಡುತ್ತಾ ಇಲ್ಲ ಅಂತ ಅಂದ್ಬಿಟ್ಟೊತ್ತಿಗೆ ಫೈನಲಿ ಸರಿ ತಗೊಂಡೇ ಬಿಡಬೇಕು ಅಂತ ತಗೊಂಡೆ. ಬೇಗ ಲಾಕ್ ಆಗುತ್ತೆ, ಲಾಕ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ, ತುಂಬ ಈಸಿಯಾಗಿ ತಗೋಬೋದು. ಆರ್ಗನೈಸ್ ಮಾಡಿದ್ರೆ ಸಕ್ಕ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದು ಸ್ಟಾರ್ಟಿಂಗು ನಮ್ಮ ಮನೆಯವ್ರು ಇದೇನು ದಿಂಬೆಲ್ಲ ಕೊಟ್ಟಿದ್ದಾರಲ್ಲ ಇದಕ್ಕೆ ಅಂತಂದ್ರು. ಇದಕ್ಕೆ ವಾಚಲ್ಲಿ ಹಾಕ್ಬಿಟ್ಟಿರ್ತಾರಲ್ಲ ಅದೇ ರೀತಿ ಇಡೋದು ಕಣ್ರಿ ಅಂತಂದೆ. ಆ ಥರನ ಅಂತ ಅಂದ್ಕೊಂಡು 1 2 3 4 5 6 ವಾಚ್ನ ಇಡ್ಬೋದು ಇದಕ್ಕೆ. ಇಲ್ಲಾಂದ್ರೆ ಬ್ರೇಸ್ಲೈಟ್ಸ್ ಇರ್ಬೋದು, ಇಲ್ಲ ವಾಚಸ್ ಇರ್ಬೋದು, ಇಲ್ಲಾಂದ್ರೆ ಏನಾದ್ರೂ ಸಣ್ಣ ರಿಂಗ್ಸ್ ಇರ್ಬೋದು. ಆ ಥರ ಎಲ್ಲಾನು ನಾವು ಇದು ಸ್ಟೋರ್ ಮಾಡಿ ಇಟ್ಕೋಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ಇಷ್ಟು ಕ್ವಾಲಿಟಿ ಬರುತ್ತೆ ಅಂತಲೇ ಅನ್ಕೊಂಡಿರ್ಲಿಲ್ಲ ನಾನು. ಏನೋ ಸ್ವಲ್ಪ ಚೀಪ್ ಕ್ವಾಲಿಟಿಲಿ ಕೊಟ್ಬಿಡ್ತಾರೇನೋ ಅನ್ನೋ ಭಯ ಬೇರೆ ಆಗಿತ್ತು. ಬಟ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಬಿಟ್ಟೆ. ಮೀಶೋದಲ್ಲೂ ನೋಡಿದೆ, ಸ್ವಲ್ಪ ಕಾಸ್ಟ್ಲಿ ಅಮೌಂಟ್ ಇತ್ತು ಮೀಶೋದಲ್ಲೇ. ಇದರಲ್ಲಿ ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಆಫರ್ ಇತ್ತು ಅನಿಸುತ್ತೆ ಅವಾಗ, ಅದಕ್ಕೆ ನಂಗೆ ಕಮ್ಮಿಲಿ ಸಿಕ್ಕಿದೆ ಇದು. ಬಟ್ ಚೆನ್ನಾಗಿದೆ. ಇದೇನು ಗ್ಲಾಸ್ದೇನಲ್ಲ, ಮಾಮೂಲಿ. ಇದು ಸ್ವಲ್ಪ ಇದ್ರ ಥರ ಫೈಬರ್ ಥರದ್ದು ಬರುತ್ತಲ್ಲ ಆ ಥರ ಹಾಕಿದ್ದಾರೆ. ಇದನ್ನು ಚೂರು ಹುಷಾರಾಗಿ ನೋಡ್ಕೋಬೇಕು, ಅಂದರೆ ಮೇಲ್ಗಡೆನೇ ಎಲ್ಲ ಕಾಣಿಸ್ಲಿ ಯಾವ ವಾಚ್ ಇದೆ ಅಂತಂದ್ಬಿಟ್ಟು ಚೆನ್ನಾಗಿದೆ. ವಾಚಸ್ನೆಲ್ಲ ಅರೇಂಜ್ ಮಾಡಿರ್ಬೇಕು. ಡ್ರೆಸ್ಸಿಂಗ್ ಟೇಬಲಲ್ಲಿ ಏನಾದ್ರೂ ನೀಟಾಗಿ ವಾಚ್ ಎಲ್ಲ ಒಂದು ಕಡೆ ನಮಗೆ ಸಿಗಬೇಕು. ಈ ಜೆಂಟ್ಸ್ ಎಲ್ಲ ನೋಡಿದಿರಲ್ಲ, ಒಂದು ಹುಡುಕಿ ಅಂತ ಹೋದ್ರೆ ಇನ್ನೊಂದೆಲ್ಲಾನು ಅಂಟ್ಬಿಟ್ಟಿರ್ತಾರೆ. ಅದೇ ರೀತಿ ಆಗ್ತಾ ಇರುತ್ತೆ ಅಲ್ವಾ. ಈ ಥರ ಇದ್ರೆ ಅವ್ರಿಗೆ ಯಾವ ವಾಚ್ ಬೇಕು ಅದನ್ನ ಎತ್ಕೊಂಡು ಹಾಕೊಂಡು ಸುಮ್ಮನೆ ಇರ್ತಾರೆ. ಸ್ವಲ್ಪ ಮೆಸ್ಸಿ ಆಗೋದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಬಾಕ್ಸ್ ತರಿಸ್ತಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಕೆಳಗಡೆ ಅಮೌಂಟ್ ಎಲ್ಲ ಹಾಕಿರ್ತೀನಿ. ನಾನು ತರಿಸ್ಬೇಕಾದ್ರೆ ಇದ್ದಿದ್ದು ಅಮೌಂಟು ನಿಮ್ಗೆ ಹಾಕ್ಬೇಕಾಗಿರೋದಿಲ್ಲ, ಯಾಕಂದರೆ ಕಮ್ಮಿ ಆಗ್ಬಿಟ್ಟಿರುತ್ತೆ. ನನಗೆ ನಿಜ ಗೊತ್ತು. ನೋಡೋಣ, ನಿಮಗೂ ಇಷ್ಟ ಆದರೆ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಿಜವಾಗ್ಲೂ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಬಂದು ಇದನ್ನು ಓಪನ್ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ಮೇಲೆ ನೋಡಿಬಿಟ್ಟು ಸ್ಯಾಟಿಸ್ಫೈ ಆಯಿತು ನನಗೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿರುತ್ತೆ ಅಂತ ಗೊತ್ತಾಯಿತು. ಲೀವ್ಸ್ ಬರುತ್ತಲ್ಲ, ಆರ್ಟಿಫಿಷಿಯಲ್ ಲೀವ್ಸು, ಆ ಥರ. ಇದನ್ನು ಮೀಶೋದಲ್ಲೇ ತರಿಸ್ಕೊಂಡಿದ್ದು, ಕಮ್ಮಿಗೆ ಸಿಕ್ತು. ಇದನ್ನು ಎಷ್ಟು 8 ಲೀವ್ಸು ಏನೋ ಬರುತ್ತೆ ಇದು ಅನಿಸುತ್ತೆ. 8 ಲೀವ್ಸ್ ಬರುತ್ತೆ. ಅದು ಮೇಲ್ಗಡೆನೆ ಪ್ಯಾಕಿಂಗಲ್ಲೇ ಕಾಣಿಸುತ್ತಲ್ಲ, ಪ್ಯಾಕಿಂಗಲ್ಲೇ ನೋಡ್ಬಿಟ್ಟು ಚೆನ್ನಾಗಿ ಬಂದಿದೆ ಅಂತ ಅದಕ್ಕೆ ಅದನ್ನು ಓಪನ್ನೇ ಮಾಡಲಿಲ್ಲ. ಹಂಗೆ ಇಟ್ಬಿಟ್ಟು ಆಮೇಲೆ ಹಬ್ಬದ ಬಿಸಿಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಅದಕ್ಕೆ ಓಪನ್ ಮಾಡೋಕ್ಕೂ ಆಗಲಿಲ್ಲ ನನಗೆ. ಅಯ್ಯೋ, ಓಪನ್ ಮಾಡಿದ್ರು ಇಷ್ಟೊಂದು ದೊಡ್ಡದಾಗ್ತಿದೆಯಲ್ಲ ಇದು. ಅದರೊಳಗಡೆ ನೀಟಾಗಿ ಚಿಕ್ಕ ಪ್ಯಾಕ್ ಮಾಡಿದ್ರು ಅವರು. ತುಂಬ ಲೆಂತ್ ಇದೆ. 1-2 ಮಾರು ಇದೆ ಅಂತಲೇ ಹೇಳ್ಬೋದು. ತುಂಬ ಲೆಂತ್ ಇದೆ. 2 ಮಾರು ಪಕ್ಕ ಇದೆ. ಸ್ಮೆಲ್ ಚೆನ್ನಾಗಿಲ್ಲ, ವಾಶ್ ಮಾಡ್ಬಿಟ್ಟು ಹಾಕ್ಬೇಕು. ಒಂಥರ ಸ್ಮೆಲ್ ಹೊಡಿತೈತೆ. ಅಂದರೆ ಆರ್ಟಿಫಿಷಿಯಲ್ ಲೀವ್ಸ್ ಅಲ್ವಾ, ಸ್ವಲ್ಪ ಒಂಥರ ಸ್ಮೆಲ್ ಹೊಡಿತಾ ಇದೆ. ಒಂದು ಎಳೆ ತೆಗೆದ್ರೆ ಇಷ್ಟಿಷ್ಟು ಲೀವ್ಸ್ ಇದೆ. ಫುಲ್ ಓಪನ್ ಮಾಡೋಕ್ಕಾಗಲ್ಲ, ಎಲ್ಲ ಈ ಥರ ಟ್ಯಾಗ್ ಥರ ಮಾಡಿಬಿಟ್ಟಿದ್ದಾರೆ, ಗಂಟು ಆಗಬಾರ್ದು ಅಂತಂದ್ಬಿಟ್ಟು. ಇಷ್ಟಿದೆ. ಚೆನ್ನಾಗಿದೆ ಅಲ್ಲ, ನನಗೂ ಇಷ್ಟ ಆಯಿತು.
ನೋಡೋಣ ಇದನ್ನ ಏಂತಕ್ಕೆ ಎಲ್ಲರೂ ಕಿಚನಿಗೆ ತರಿಸ್ತಾರೆ, ನಾನು ರೂಮಿಗೆ ತರಿಸಿದ್ದೀನಿ. ಇದನ್ನ ಏಂತಕ್ಕೆ ರೂಮಿಗೆ ತರಿಸಿದ್ದೀನಿ ಅಂತ ಗೊತ್ತಿಲ್ಲ, ಯಾವ ಐಡಿಯಾದಲ್ಲಿ ತರಿಸ್ತೆ ಅಂತ ಗೊತ್ತಿಲ್ಲ. ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕಾದ್ರೆ ಮೇ ಬಿ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ ಏಂತಕ್ಕೆ ತರಿಸಿರ್ಬೋದು ನಾನು ಅಂತ ಅಂದ್ಬಿಟ್ಟು. ಚಿಕ್ಕ ಚಿಕ್ಕ ಲೂಸ್ ಪುಟ್ಟದಾಗ ಚೆನ್ನಾಗಿದೆ ಆ ಥರ. ಇದನ್ನು ಮೀಶೋದಲ್ಲೇ ತರಿಸಿದ್ದು. ಇದನ್ನು ಅಷ್ಟೇ ನಾನು ಆರ್ಡರ್ ಮಾಡಿದ ಮಾರನೇ ದಿನ ಓಪನ್ ಮಾಡಿ ನೋಡ್ತೀನಿ, ಆಲ್ರೆಡಿ 40 ರೂಪೀಸ್ ಕಮ್ಮಿ ಆಗ್ಬಿಟ್ಟಿತ್ತು. ಅದು ಏನಕ್ಕೆ ಹಂಗಾಗುತ್ತೆ, ನನಗೆ ಹಂಗಾಗುತ್ತೋ ಇಲ್ಲ ಎಲ್ರಿಗೂ ಹಂಗಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ ನನಗಂತೂ. ಬಟ್ ಇಷ್ಟ ಆಯಿತು ನನಗಿದು. ಹಿಂಗೆ ಹಿಡ್ಕೊಂಡ್ರೆ ಒಂದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಹಿಂಗೆ ಹಿಡ್ಕೊಂಡ್ರೆ ಇದನ್ನು. ನೋಡೋಣ ಈಗ ಏನು ಮಾಡೋಕ್ಕೆ ತರಿಸ್ತೇನೆ ಅಂತ ಗೊತ್ತಿಲ್ಲ. ಇದನ್ನು ನೆಕ್ಸ್ಟ್ ಕಿಚನ್ ಮೇಕ್ ಓವರ್ ಮಾಡಬೇಕಾದ್ರೂ ಇದೇ ಯೂಸ್ ಆಗುತ್ತೆ. ಇಲ್ಲಾಂದರೆ ಹಾಲಲ್ಲಿ ಏನಾದ್ರೂ ಡೆಕೋರೇಷನ್ ಮಾಡ್ತೀನಿ ಅಂತಂದರೆ. ರೂಮ್ಗೆ ಏತಕ್ಕೆ ತರಿಸ್ತೀನಿ ಅಂತ ನಿಮ್ಗೆ ನಿಜ ಗೊತ್ತಾಗ್ತಿಲ್ಲ. ಅವಲ್ಲಿಂದ 2-3 ಸಲ ಹೇಳ್ಬಿಟ್ಟೆ ಅಂತ ಅನ್ಸುತ್ತೆ. ನೋಡ್ಬೇಕಂದ್ರೆ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಮಾಡ್ಬೇಕಾದ್ರೆ ಒಂದು ಐಡಿಯಾ ಬಂದು ಇದನ್ನ ಯೂಸ್ ಮಾಡ್ಕೋಬೇಕು ಅಂತ ಅನ್ಸುತ್ತೇನೋ, ಅವಾಗ ಇದು ಖಂಡಿತ ಯೂಸ್ ಮಾಡೇ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದನ್ನು ಓಪನ್ ಮಾಡಿದ್ದೀನಿ. ಇದನ್ನು ಅಷ್ಟು ಮೀಶೋದಲ್ಲೇ ತರಿಸಿದ್ದು. ಇದನ್ನ ಫ್ಲಿಪ್ಕಾರ್ಟಲ್ಲಿ ನೋಡಿದೆ, ಕಾಸ್ಟ್ಲಿ ಇತ್ತು. ಸೇಮ್ ಕ್ವಾಲಿಟಿ ಕಾಸ್ಟ್ಲಿ ಇತ್ತು. ಆದರೆ ಫ್ಲಿಪ್ಕಾರ್ಟಲ್ಲಿ ಕಂಪೇರ್ ಟು ಮೀಶೋದಲ್ಲಿ ಕಂಪೇರ್ ಮಾಡಿದ್ರೆ ಫ್ಲಿಪ್ಕಾರ್ಟ್ಗೆ ಮೀಶೋದಲ್ಲಿ ಕಮ್ಮಿ ಇತ್ತು. ಚೆನ್ನಾಗೂ ಬಂತು. ಮಾತ್ರ ಸ್ವಲ್ಪ ದೊಡ್ಡ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಅವ್ರು ಇಷ್ಟು ಚಿಕ್ಕ ಚಿಕ್ಕ ಕೊಟ್ಟಿದ್ದೆ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ದು ವಾಲ್ ಇದೆಯಲ್ಲ, ವಾಲಿಗೆ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಇದು ಹೇಳ್ಬೇಕಂದ್ರೆ ತುಂಬಾ ದೊಡ್ಡ ಅಂತನೂ ಅನ್ಸಲ್ಲ, ತುಂಬಾ ಚಿಕ್ಕ ಅಂತನೂ ಅನ್ಸಲ್ಲ. ಅದೇ ಇದೇನು ಜಾಸ್ತಿ ಇದೇನಲ್ಲ, ಲವ್ ಅಷ್ಟೇ. ಲವ್ ಸಿಂಬಲ್ ತರ ಹುಡ್ಡಲ್ಲಿ ಮಾಡಿರೋದು. ವಾಲ್ಗೆ ಹಾಕ್ದಾಗ ಗೊತ್ತಾಗುತ್ತೆ ಯಾವ ತರ ಕೊಟ್ಟಿದ್ದಾರೆ ಅಂತ. ಇದಕ್ಕೆಲ್ಲ ಚಿಕ್ಕ ಚಿಕ್ಕ ಹೋಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಸ್ಟಿಕ್ಕರ್ ಕೂಡ ಹಾಕೊಂಡು ನಾವು ಇದನ್ನ ಪೇಸ್ಟ್ ಮಾಡ್ಕೋಬಹುದು. ಇಲ್ಲ ವಾಲ್ ಎಲ್ಲ ಹಾಳಾಗುತ್ತೆ, ಸ್ಟಿಕ್ಕರ್ ಹಾಕಕ್ಕಾಗಲ್ಲ ಅಂತಂದ್ರೆ ಇದಕ್ಕೆ ಹೋಲ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಮಳೆ ಕೂಡ ಉಡ್ಕೋಬಹುದು. ಹಾಗೆ ಇಲ್ಲ ನಾನು ಇದ್ರ ಮೇಲೆ ಏನಾದ್ರೂ ಸ್ವಲ್ಪ ಡೆಕೋರೇಟಿವ್ ಆಗಿ ಇಡ್ತೀನಿ ಅಂತಂದ್ರೆ ಈ ತರ ಕೊಟ್ಟಿದ್ದಾರೆ. ಅದಕ್ಕೆ ಗ್ರಿಪ್ಪ ಕೂರುತ್ತೆ. ಅದಕ್ಕೆ ಹಾಕಿದ್ರೆ ಪಕ್ಕ ಗ್ರಿಪ್ಪ ಕೂರುತ್ತೆ. ಅದಕ್ಕೆ ಹಾಕಿದ್ರೆ ಗ್ರಿಪ್ಪ ಕೂರುತ್ತೆ. ಇದ್ರ ಮೇಲೆ ಏನಾದ್ರೂ ಚಿಕ್ಕ ಚಿಕ್ಕ ಪಾಟ್ಸ್ ಇಡ್ತೀನಿ ಅಂತಂದ್ರೆ ಆರಾಮಾಗಿ ಇಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ವಾಲ್ಗೆ ಹಾಕ್ತಾ ತೋರಿಸ್ತೀನಿ ನಿಮಗೆ. ತುಂಬಾ ದೊಡ್ಡ ಕೊಟ್ಟಿದ್ರೆ ಇಡೀ ವಾಲ್ ತುಂಬಾ ಅದೇ ಕಾಣಿಸ್ತಿದ್ದೇನೋ. ಒಂದು ಮೀಡಿಯಂ ಸೈಜಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನನ್ನ ಕೈಯಷ್ಟು ಅಗಲ ಇದೆ ಅಷ್ಟೇನೆ. ನನ್ನ ಕೈ ಎಷ್ಟು ಅಗಲ ಇದೆ ಅಂತ ಹೇಳಕ್ಕಾಗಲ್ಲ ನಿಮಗೆ, ಒಟ್ಟು ನನ್ನ ಕೈ ಎಷ್ಟು ಅಗಲ ಇದೆ ಅಂತ ಹೇಳ್ಬೋದು ಅಷ್ಟೇನೆ. ಚೆನ್ನಾಗಿದೆ, ಪುಟ್ಟಕ್ಕೆ ಚೆನ್ನಾಗಿ ವುಡ್ಡಲ್ಲಿ ಮಾಡಿರೋದಲ್ವಾ, ಮಳೆನೂ ಹಾಕೋಬಹುದು. ಬೇಡ ಅಂತಂದ್ರೆ ನಾವು ವಾಲ್ ಸ್ಟಿಕ್ಕರ್ ಕೂಡ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಅದು ವಾಲ್ಗೆ ಹಾಕ್ತಾ ತೋರಿಸ್ತೀನಿ. ಅವಾಗಲೇ ಒಂದು ಐಡಿಯಾ ಬರೋದು. ಇವಾಗ ಏನೇ ತೋರಿಸಿದ್ರು ಇವಳು ಎಂತಕ್ಕೆ ಇಷ್ಟೆಲ್ಲ ತರಿಸಿದಾಳೆ ಅಂತ ಅನ್ಸ್ತಿರುತ್ತೆ. ಬಟ್ ಅದು ತರಿಸ್ಬೇಕಾದ್ರೆ ಎಲ್ಲಾನು ಗೆಸ್ ಮಾಡಿ ಎಲ್ಲಿಗೆ ಏನು ಹಾಕ್ಬೇಕು, ಎಲ್ಲಿಗೆ ಏನು ಪ್ಲೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಅಂತ ನೋಡೇನೆ ತರಿಸಿರೋದು. ಸುಮ್ಮನೆ ಯಾವುದನ್ನು ತರಿಸಿಲ್ಲ. ನೆಕ್ಸ್ಟ್ ಬಂದು ಏನೊಂದು ಮಾಡ್ಕೊಬಿಟ್ಟೈತೆ ಓಪನ್. ಮೊಬೈಲ್ ಹೋಲ್ಡರು. ಇವಾಗ ಚಾರ್ಜ್ ಎಲ್ಲ ಹಾಕಿ ಏನ್ ಮಾಡ್ತಿದೆ ಅಂತಂದ್ರೆ ಬೆಡ್ ಮೇಲೆ ಇಡೋದು, ಇಲ್ಲ ಅಂತಂದ್ರೆ ದಿವಾನದು ಮೇಲ್ಗಡೆ ಒಂದು ಪ್ಲೇಸ್ ಕೊಟ್ಟಿರ್ತಾರಲ್ಲ ಅಲ್ಲೇ ಇಡೋದು. ಒಂದೊಂದ್ಸಲ ಮೊಬೈಲ್ ಕೆಳಗಡೆ ಬಿದ್ದೋಗೋ ಚಾನ್ಸಸ್ ಜಾಸ್ತಿ ಇತ್ತು. ಆಮೇಲೆ ಇಲ್ಲೆಲ್ಲ ಬೇರೆ ಕಡೆ ಸ್ವಿಚಸ್ ಜಾಸ್ತಿ ಇದೆ, ಅದಕ್ಕೆ ಹೋಲ್ಡರ್ ಕೂಡ ಜಾಸ್ತಿ ಇದೆ, ಅದನ್ನ ಇಡಕ್ ಪ್ಲೇಸ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಈ ತರ ಮೊಬೈಲ್ ಹೋಲ್ಡರ್ನ ತರಿಸ್ಬಿಟ್ಟೆ, ಚಾರ್ಜ್ ಹಾಕಿ ಇಡೋಂಥದ್ದು. ಇದಕ್ಕೆ ವಾಲ್ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಹಿಂದೆ ಇದನ್ನ ರಿಮೂವ್ ಮಾಡಿ ಸ್ಟಿಕ್ ಮಾಡೋ ತರ. ಅದೇ ಇದೆಲ್ಲ ಟೈಲ್ಸ್ ಇದ್ರೆ ಚಂದ. ನಮ್ದು ಮಾಮೂಲಿ ಪೇಂಟ್ ಮಾಡಿರೋ ಗೋಡೆಯಲ್ಲೂ ಅದಕ್ಕೆ ಅಷ್ಟು ಸೆಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಇದಕ್ಕೆ ಮೊಳೆನೂ ಕೂಡ ಹೊಡಿಬೋದು ಇದಕ್ಕೆ. ಅದಕ್ಕೆ ಸರಿ ಮೊಳೆ ಹೊಡೆಯೋದ್ರೆ ಚಂದ ಅಂತ ಅನಿಸ್ತು ನನಗೆ. ತಂದಂಗೆ ನೋಡಿದೆ. ಬಟ್ ಕಲರ್ ಎಲ್ಲ ನಂಗೆ ಅಷ್ಟೊಂದೆಲ್ಲ ಏನು ಇಷ್ಟ ಆಗಿಲ್ಲ. ಸ್ವಲ್ಪ ಡೀಸೆಂಟ್ ಕಲರ್ ಬೇಕಿತ್ತು. ಇಷ್ಟೊಂದೆಲ್ಲ ಡಾರ್ಕ್ ಕಲರ್ಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ರೂಮ್ಗೆ ಇಷ್ಟರಲ್ಲಿ ಒಂದೇ ಒಂದು ಸಾಕು. ಹಾಲಲ್ಲಿ ಎಲ್ಲಾರು ಪ್ಲೇಸ್ ಮಾಡ್ತೀನಿ ಅನ್ನೋ ನೋಡಬೇಕು. ಬಟ್ ಚೆನ್ನಾಗಿದೆ. ಮೊಬೈಲ್ನ ಹಾಕಿ ಇಲ್ಲಿ ಚಾರ್ಜರ್ ವೈರು ಕೂಡ ಏನೂ ಮುರಿದೋಗ್ದೇ ಇರ್ತಾರ ಕೆಳಗಡೆ ಬಿಟ್ಟು ಆರಾಮಾಗಿ ಇಡ್ಬೋದು. ಇಲ್ಲಾಂದ್ರೆ ನಾನು ನೈಟ್ ಹೊತ್ತು ಮೊಬೈಲ್ನ ದಿನ ಕೆಳಗಡೆ ಮಾಡ್ಕೊಳ್ಳೋದು, ಇಲ್ಲ ಅಂತಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಇದ್ರೆ ಈಗ ಅಲಾರಾಮ್ ಹಲ್ಲು ಹೊಡಿಯುತ್ತೆ. ನಾವು ಅಲ್ಲಿಂದ ಹೋಗಿ ಸ್ವಿಚ್ ಅದನ್ನ ಆಫ್ ಮಾಡಿ ಇಲ್ಲಿ ಬರೋಷ್ಟು ನಿದ್ದೆನ ಹೊಂಟೋಗ್ಬಿಟ್ಟಿರುತ್ತೆ, ಇದೊಳಕ್ಕೂ ಮನ್ಸಾಗ್ತಿರಲ್ಲ. ಅವಾಗ ಈ ತರ ಗೋಡೆಗಾಗ್ಲಿ ಇದಕ್ಕಾಗ್ಲಿ ಸ್ಟಿಕ್ ಮಾಡಿ ಇಟ್ಬಿಟ್ರೆ ಹಿಂಗೆ ಇದು ಪಾಡಿಗೆ ಮೊಬೈಲ್ ಇರುತ್ತೆ. ಆರಾಮಾಗಿ ಅದ್ರ ಕಡೆಗೆ ಚಾರ್ಜ್ ಹೋಗ್ತಿರುತ್ತೆ, ಚಾರ್ಜ್ಗೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಮೊಬೈಲ್ನ ಹಾಕಿಟ್ಬಿಟ್ಟು ಮಲ್ಕೊಳಕ್ಕೂ ಯೂಸ್ ಮಾಡೋದು. ದಿನ ಕೆಳಗಡೆ ಯಾವತ್ತು ಮೊಬೈಲ್ನ ಇಟ್ಕೋಬೇಡಿ, ತುಂಬಾ ಡೇಂಜರ್ ಅದು. ಪ್ರಾಡಕ್ಟ್ ನೆಕ್ಸ್ಟ್ ಇದಂತೂ ನನಗೆ ಸಖತ್ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಒಂದು ಆರ್ಗನೈಸರ್ ಬಾಕ್ಸ್ ಇದು, ಡ್ರೆಸ್ಸಿಂಗ್ ಟೇಬಲ್ಗೆ ಅಂತ ಅಂದ್ಬಿಟ್ಟು ತರಿಸ್ದೆ.
ಈ ಪಿನ್ಸು, ಇಯರ್ ಪೆನ್ಸು ಮತ್ತೆ ರಿಬ್ಬನ್ಸ್ ಆಗಿರ್ಬೋದು, ಕೂಮ್ಸ್ ಇರ್ಬೋದು, ಅದನ್ನೆಲ್ಲ ಒಂದೊಂದಕ್ಕೆ ಹಾಕಿರ್ತೀವಿ. ಆಮೇಲೆ ನನ್ನ ಹತ್ರ ಬಾಕ್ಸಸ್ ಜಾಸ್ತಿ ಇದೆ, ಚಿಕ್ಕ ಚಿಕ್ಕ ಬಾಕ್ಸಸ್ ಇರ್ಲಿಲ್ಲ, ಅದಕ್ಕೆ ಇದನ್ನ ಒಂದೊಂದು ಕಂಪಾರ್ಟ್ಮೆಂಟ್ಗೆ ಹಾಕಿಟ್ಬಿಟ್ರೆ ಈಸಿ ಆಗ್ಬಿಟ್ಟಿರುತ್ತೆ. ನಮಗೂ ಯಾವ್ದನ್ನು ಕೂಡ ಜಾಸ್ತಿ ಮೆಸ್ಸಿ ಮಾಡಕ್ ಹೋಗಲ್ಲ, ಇಲ್ಲಿಲ್ಲೇ ಇರುತ್ತಲ್ಲ, ಹೀಗೆ ತಗೊಂಡು ಆರಾಮಾಗಿ ಹಚ್ಕೊಂಡು ಹೋಗೋದು. ಡೈಲಿ ಏನ್ ಯೂಸ್ ಮಾಡ್ತೀವಿ ಅದನ್ನ ಇದಕ್ಕೆ ಹಾಕಿ ಹೊರಗಡೆ ಇಟ್ಬಿಡೋಣ ಅಂತ ತಗೊಂಡೆ. ನಾನು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಮೇಕ್ ಓವರ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೀನಿ ಅಂತ ತರಿಸಿದೀನಿ ಅಂತ ಅಂದ್ಬಿಟ್ಟು. ತುಂಬಾ ಕಮ್ಮಿ ಬೆಲೆಗೂ ಸಿಕ್ತು, ತುಂಬಾ ಯೂಸ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ 3 ಸಲ ಯೋಚನೆ ಮಾಡಿದೆ ಡ್ರೆಸ್ಸಿಂಗ್ ಟೇಬಲ್ಗೆ ಇದು ಸೂಟ್ ಆಗುತ್ತಾ, ಎಲ್ಲಿ ಇಡ್ಬೋದು, ಯಾವ ಸೈಡ್ ಇಡ್ಬೋದು ಅಂತ. ಆಮೇಲೆ ಬಂದ ತಕ್ಷಣ ನೋಡಿದೆ ಯಾವ ಸೈಡ್ ಇಡ್ಬೋದು ಅಂತ. ಯಾಕಂದ್ರೆ ನಮ್ದು ಡ್ರೆಸ್ಸಿಂಗ್ ಟೇಬಲ್ ತೋರಿಸ್ತೀನಿ, ಅದು ಓಪನ್ ಮಾಡ್ಬೇಕಾದ್ರೆ ಅದು ಮುಂದೆ ಯಾವುದೇ ರೀತಿ ಏನು ಇರಬಾರ್ದು, ವಸ್ತುಗಳು ಓಪನ್ ಮಾಡಕ್ ಆಗಲ್ಲ. ನಮ್ದು ಮಿರರ್ ಡೋರ್ನ ಫುಲ್ಲು ಕೊಟ್ಬಿಟ್ಟಿದ್ದಾರೆ ಲೆಂತಿಯಾಗಿ ಅಂತಾನೆ ಹೇಳ್ಬೋದು. ಅದಕ್ಕೆ ಇದನ್ನ ಸೈಡಲ್ಲಿ ಎಲ್ಲರೂ ಪ್ಲೇಸ್ ಮಾಡಬೇಕು, ಒಳಗಡೆ ಇಡಕ್ಕಾಗಲ್ಲ. ಯಾಕಂದ್ರೆ ಇದು ವಿಡ್ತು ಜಾಸ್ತಿ ಇದೆ, ಒಳಗಡೆ ಇದ್ರದ್ದು ವಿಡ್ತು ಜಾಸ್ತಿ ಇದೆ, ಅದಕ್ಕೆ ಒಳಗಡೆ ಅಂತೂ ಇಡಕ್ಕಾಗಲ್ಲ. ಅದಕ್ಕೆ ಹೊರಗಡೆ ಆರಾಮಾಗಿ ಇಟ್ಕೋಬಹುದು ಅಂತ ಅನಿಸ್ತು. ಇಲ್ಲೊಂದು ಡ್ರಾಯರ್ ತರನು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತೆ ಇಲ್ಲಿ 1 2 3 4 5 6 ಕಂಪಾರ್ಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಕೂಮ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೋಬಹುದು, ಇಲ್ಲಾಂದ್ರೆ ಡೈಲಿ ಏನಾದ್ರು ಮಾಯಶ್ಚರೈಸರ್ ಇರ್ಬೋದು, ಅದನ್ನೆಲ್ಲ ಇರ್ಬೋದು. ಪಿನ್ಸು, ಇಯರ್ ಪೆನ್ಸು, ರಿಬ್ಬನ್ಸ್ ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬಹುದು ಇದರಲ್ಲಿ. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಇದು ಗಟ್ಟಿನೂ ಇಷ್ಟು ಬೇಗ ಹೊಡೆದೋಗಲ್ಲ, ಮಿಸ್ ಕೆಳಗಡೆ ಬಿದ್ರೂ. ಇಷ್ಟ ಆಯ್ತು ನಂಗೆ. ಕೆಳಗಡೆ ಪ್ರೈಸ್ ಎಲ್ಲ ಹಾಕಿರ್ತೀನಿ, ಹಾಗಿದ್ರು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದ್ರದಂತಲ್ಲ, ಎಲ್ಲಾದ್ರದ್ದು ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಬೇಕು ಅಂತಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಒನ್ನು ಓಪನ್ ಮಾಡಿಲ್ವ ನಾನು, ಏನು ಅಂತಾನೆ ಹೊರಟೋಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಓಪನ್ ಮಾಡಿದ್ದೀನಿ, ಹಂಗೆ ಮುಚ್ಚಿಟ್ಬಿಟ್ಟಿದ್ದೀನಿ, ಅದಕ್ಕೆ ಹಂಗೆ ಅನಿಸ್ತಿದೆ ಅಷ್ಟೇ. ಫ್ಲವರ್ಸು ಚಿಕ್ಕ ಚಿಕ್ಕ ಪಾಟ್ಸ್ ಅಂತ ಹೇಳಿದ್ನಲ್ಲ, ಅದು ಚಿಕ್ಕ ಫ್ಲವರ್ಸು ಇಷ್ಟಿಷ್ಟೇ ಇದೆ, ಪುಟ್ಟಕ್ಕೆ. ಪೀಸ್ ಆಫ್ 8 ಪೀಸಸ್ ಬಂದಿದೆ. ವೆಯ್ಟ್ ಇಲ್ಲ, ತುಂಬಾ ವೆಯ್ಟ್ಲೆಸ್ ಇದು. ವೆಯ್ಟ್ ಅಂತ ಇಲ್ಲಕ್ಕೆ ಇಲ್ಲ, ಎಲ್ಲ ಡಿಫ್ರೆಂಟು. ಯಾವುದೂ ಸೇಮ್ ಇದೆ ಅಂತ ಏನಿಲ್ಲ, 1-2 ಏನೋ ಸೇಮ್ ಇರ್ಬೋದು ಅಷ್ಟೇನೆ. ಅದ್ಬಿಟ್ರೆ ಎಲ್ಲದೂ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ. ಇದಕ್ಕೆ ಅವರೇ ಹೇಳಿದ್ರು, ಇದ್ರೊಳಗಡೆ ನೀವು ಸ್ಟೋನ್ಸ್ ಹಾಕ್ಬೇಕು, ಇಲ್ಲ ಅಂತಂದ್ರೆ ಮಣ್ಣೇನಾದ್ರೂ ಹಾಕಿದ್ರೆ ಇದ್ರದ್ದು ವೆಯ್ಟ್ ಮೇಂಟೈನ್ ಬೇಕಾದ್ರೆ ಗಾಳಿ ಬಂದ ತಕ್ಷಣ ಈಗ ಬಿರೋಗ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ. ಪುಟ್ಟು ಚೆನ್ನಾಗಿದೆ, ಎಲ್ಲ ನೋಡಿರ್ತೀರಾ ಅಲ್ವಾ, ಕಿಚನ್ ಅಲ್ಲಿ ಇಟ್ಟಿರ್ತಾರೆ. ಅದನ್ನ ಸ್ವಲ್ಪ ಬೆಡ್ರೂಮ್ ಅಲ್ಲಿ ಇಡೋಣ ಅಂತ ಅಂದ್ಬಿಟ್ಟು ತರಿಸಿದೀನಿ. ಈ ಹ್ಯಾಂಗರ್ ತರಿಸಿದೀನಲ್ಲ, ಇದ್ರ ಮೇಲೆ ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ತರಿಸಿದೀನಿ. ನೋಡ್ಬೇಕು ಯಾವ ಪ್ಲಾಂಟ್ ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಈ ತರ ಇದೆ, ಚೆನ್ನಾಗಿ ಕಾಣಿಸ್ತಿದ್ರು, ಇದಕ್ಕೆ ಸೂಟ್ ಆಗುತ್ತೆ. ಇದು ತುಂಬಾ ಇದು ದೊಡ್ಡ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಇದು ಚಿಕ್ಕ ಬಂತು. ಇದ್ರ ಸೂಟ್ ಆಗಲ್ವೇನೋ, ಇದು ದೊಡ್ಡ ಬಂದ್ಬಿಡುತ್ತೆ ಅಂತ ಅನ್ಕೊಂಡೆ. ಇದು ಕೂಡ ಪುಟ್ಟಾಗಿ ಇದಕ್ಕೆ ಮ್ಯಾಚ್ ಆಗೋ ತರನೇ ಬಂತು. ಯಾವ ಪ್ಲಾಂಟ್ ಇಡೋದು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದು ಯಾವ್ದಿಟ್ರು ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆಯಲ್ಲ. ವಾಲಿಗೆ ಹೆಂಗ್ ಮಾಡೋದಿಲ್ಲ, ಹಂಗೆ ಹೆಂಗ್ ಮಾಡೋದು ನೋಡ್ಬೇಕು, ಹೆಂಗ್ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ, ಒಟ್ಟಿನಲ್ಲಿ ನಂಗೆ ಇಷ್ಟ ಆಯ್ತು. ಲಾಸ್ ಏನಿಲ್ಲ. ಇದು 8 ಪ್ಲಾಂಟ್ಸ್ ಅಂತಂದ್ರೆ ನಾವು ಎಷ್ಟೊಂದು ಡೆಕೋರೇಟಿವ್ ಐಟಮ್ಸ್ಗೆ ಯೂಸ್ ಮಾಡ್ಕೋಬೋದಲ್ವಾ. ಸಖತ್ ಇಷ್ಟ ಆಯ್ತು ನನಗಂತೂ. ಇವಾಗೆಲ್ಲ ಹಣ್ಬಿಟ್ಟಿದ್ದೀನಿ ನಿಮಗೆ ತೋರ್ಸಕ್ಕೆ. ಇವಾಗೆಲ್ಲ ಮತ್ತೆ ಹಂಗೆ ಬಾಕ್ಸ್ ಪ್ಯಾಕ್ ಮಾಡಿ ಇಡಬೇಕು, ಇಲ್ಲ ಅಂತಂದ್ರೆ ಯಾವ್ದಾದ್ರು ತುಂಬಿಟ್ಟು ಇಡ್ಬೇಕಷ್ಟೇನೆ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ್ಯಾವ ತರ ನನ್ನ ರೂಮ್ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು ಅಂತ ಅಂದ್ಬಿಟ್ಟು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು. ಎಲ್ಲ ಪ್ರಾಡಕ್ಟ್ಸ್ ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅನ್ನೋದಿಲ್ಲ. ಇದು ಸ್ವಲ್ಪ ವೆಯ್ಟ್ಲೆಸ್ ಅನ್ನೋದಷ್ಟೇನೆ. ಇದಕ್ಕೆ ಏನಾದ್ರು ಸ್ಟೋನ್ಸ್ ಏನಾದ್ರು ಹಾಕಿಟ್ರೆ ನೀಟಾಗಿ ಕುತ್ಕೊಳ್ಳುತ್ತೆ ಗ್ರಿಪ್ ಆಗಿ. ನಂಗೊಂದು ಸಖತ್ ಇಷ್ಟ ಆಯ್ತು. ಎಲ್ಲ ಪ್ರಾಡಕ್ಟ್ ಕೂಡ ಇಷ್ಟ ಆಯ್ತು ನನಗೆ. ಇದು ಒಂದ್ಸಲ ಎಲ್ಲ ಏನು ಇದೊಂದಕ್ಕೆ ಮಾತ್ರ ಯೂಸ್ ಮಾಡಬೇಕು ಅನ್ನೋದೇನಿಲ್ಲಲ್ವ. ನೆಕ್ಸ್ಟ್ ಏನಾದ್ರು ಕಿಚನ್ ಮೇಕ್ ಓವರ್ ಮಾಡಿದ್ರೆ ಅದಕ್ಕೆಲ್ಲ ಕೂಡ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಥಿಂಕ್ ಮಾಡಿನೇ ತರಿಸ್ಕೊಂಡ್ರೆ ಎರಡಕ್ಕೂ ಯೂಸ್ ಆಗೋ ತರನೇ ತರಿಸ್ಕೋಬೇಕು ಅಂತ ಅಂದ್ಬಿಟ್ಟು. ನನಗಂತೂ ನನ್ನ ಮದ್ವೆ ಆದಾಗ್ಲಿಂದನೂ ನನಗೊಂದು ಆಸೆ ಇತ್ತು, ನನ್ನ ರೂಮ್ನ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕು, ಮೇಕ್ ಓವರ್ ಮಾಡಬೇಕು, ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಇಟ್ಕೋಬೇಕು ಅನ್ನೋದೆಲ್ಲ ಸಕ್ಕ ಡ್ರೀಮ್ ಇತ್ತು. ಅದು ಸುಮಾರು ಅಂದ್ರೆ ಈಗ ಒಂದು 10 ತಿಂಗಳು ಆದ್ಮೇಲೆ ನಾನು ಅದನ್ನ ಕೈ ಹಾಕಿದ್ದೀನಿ. ಆಕ್ಚುಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಹಾಕಬೇಕು ಅಂತ ಏನಾದರೂ ಇತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಇವಾಗ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇದ್ರ ನೆಕ್ಸ್ಟ್ ವಿಡಿಯೋನೇ ಮೇ ಬಿ ನಾನು ರೂಮ್ ಟ್ರಾನ್ಸ್ಫಾರ್ಮೇಶನ್ದೇ ಹಾಕ್ತೀನಿ ಅಂತ ಅನ್ಸುತ್ತೆ. ನೋಡಬೇಕು ಹೆಂಗೆ ಟೈಮಿಂಗ್ಸ್ ನಂಗೆ ಅವೈಲಬಲ್ ಆಗುತ್ತೆ ಆ ರೀತಿ ನೋಡಬೇಕು. ಎಲ್ಲ ಪ್ರಾಡಕ್ಟ್ಸು ಇಷ್ಟ ಆಯಿತು. ಒಂದು 9 ಪ್ರಾಡಕ್ಟ್ಸ್ ಏನೋ ತರಿಸಿದ್ದೀನಿ. ಸದ್ಯಕ್ಕೆ ಇವಾಗ ನನ್ನ ರೂಮ್ ಚಿಕ್ತು ಅಲ್ವಾ, ಅದಕ್ಕೆ ಇಷ್ಟು ಸಾಕು. ಆಮೇಲೆ ಸ್ಟೋರೇಜ್ ಬಾಕ್ಸಸ್ ಎಲ್ಲ ನನ್ನ ಹತ್ರ ತುಂಬಾನೇ ಇದೆ. ನಾನು ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆಲ್ಲ ತೋರಿಸ್ಬೇಕಾದ್ರೆ ತೋರಿಸ್ತೀನಿ. ಎಲ್ಲ ಥರ ಸ್ಟೋರೇಜ್ ಬಾಕ್ಸಸ್ ನಾನು ಇಟ್ಟಿದ್ದೀನಿ, ಎಲ್ಲ ಚೆನ್ನಾಗಿದೆ.
ಇದನ್ನೆಲ್ಲ ಎಲ್ಲೆಲ್ಲಿ ಪ್ಲೇಸ್ ಮಾಡ್ಬೇಕು ಅಲ್ಲೆಲ್ಲ ಪ್ಲೇಸ್ ಮಾಡಿಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅದನ್ನ ರೂಮ್ ಟ್ರಾನ್ಸ್ಫಾರ್ಮೇಶನ್ ಮಾಡಾಗಿರುತ್ತೆ ಅಲ್ವಾ, ಅದನ್ನ ನೋಡಿ ನೀವು ಹೇಳ್ಬೇಕು ನನಗೆ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ನೋಡೋಣ, ನೆಕ್ಸ್ಟ್ ವಿಡಿಯೋ ಅದನ್ನೇ ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಎಷ್ಟು ಪ್ರಾಡಕ್ಟ್ಸ್ ತರಿಸಿದ್ದೀನಿ ಅಂತ. ಇದರಲ್ಲಿ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು, ಹೇಗಿದೆ, ಮತ್ತೆ ಅದ್ರ ಲಿಂಕ್ ಏನಾರ ಬೇಕು ಅಂತಂದ್ರೆ ಕೆಳಗಡೆ ಹಾಕಿರ್ತೀನಿ, ನೀವು ತಗೋಬಹುದು. ಎಲ್ಲ ಚೆನ್ನಾಗಿದೆ. ಯಾವತ್ತು ರಿವ್ಯೂಸ್ನೆಲ್ಲ ಸುಮ್ಮನೆ ಕೊಡ್ತೀವಿ, ಇವ್ರು ತಗೊಂಡ್ರೆ ನಮ್ಗೇನೋ ಸಿಗುತ್ತೆ ಅಂತ ಹೇಳಿ ಇದರಿಂದ ನನಗೆ ಏನು ಸಿಗಲ್ಲ. ನೀವು ನನ್ನ ಲಿಂಕ್ ಯೂಸ್ ಮಾಡಿದ್ರೆ ನನಗೇನು ಸಿಗಲ್ಲ. ನೀವು ನಿಮಗೆ ಬೇಕಾದ್ರೆ ತಗೊಳ್ಳಿ ಅಂತ. ಯಾಕಂದ್ರೆ ನಾನು ಕೆಲವೊಂದು ಯೂಟ್ಯೂಬರ್ಸ್ನ ನೋಡಿನೇ ಪರ್ಚೇಸ್ ಮಾಡಿರೋದು. ಚೆನ್ನಾಗಿರುತ್ತೋ ಇಲ್ವೋ ಅನ್ನೋದು ಮೀಶೋ ಬೇಕಾರೆ ಅಮೆಝಾನಲ್ಲಿ ಕಂಡುಹಿಡಿಬಹುದು, ಏಜೋಲ್ ಕಂಡುಹಿಡಿಬಹುದು, ನಾಯಕಲ್ ಕಂಡುಹಿಡಿಬಹುದು, ಫ್ಲಿಪ್ಕಾರ್ಟ್ ಅಲ್ಲ ಕೆಲವೊಂದು ಕಂಡುಹಿಡಿದು, ಮೀಶೋದಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ. ಏಕೆ ಅಂತಂದ್ರೆ ತುಂಬಾ ಕಮ್ಮಿ ಅಮೌಂಟ್ ಇರುತ್ತೆ, ಬಟ್ ಸ್ವಲ್ಪ ಒಂದೊಂದು ಪ್ರಾಡಕ್ಟ್ಸ್ ಬೇಜಾರಾಗೋ ಥರ ಬಂದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅದೆಲ್ಲ ಕಂಡುಹಿಡಿಯೋಕ್ಕಾಗಲ್ಲ. ಆದ್ರೂ ಅದರಲ್ಲಿ ತಗೋಬೇಕು ಅಂತಂದ್ರೆ ಎಷ್ಟು ರಿವ್ಯೂಸ್ ಬಂದಿದೆ ಅಂತ ನೋಡಿನೇ ತಗೋಬೇಕಾಗುತ್ತೆ. ಕಮ್ಮಿ ಅಮೌಂಟ್ ಅಲ್ಲಿ ನಾವು ಒಂದು ಒಳ್ಳೆ ಪ್ರಾಡಕ್ಟ್ ನ ತಗೋತೀವಿ ಅಂತಂದ್ರೆ ಆರಾಮ್ಸಾಗಿ ನೀವು ಇಷ್ಟನ್ನು ತಗೋಬಹುದು. ನಾನು ಹೇಳಿಲ್ಲ, ಇದಕ್ಕೆಲ್ಲ ನಾನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. 1800-850 ಒಳಗಡೆನೆ ನಾನು ಇಷ್ಟು 9 ಪ್ರಾಡಕ್ಟ್ಸ್ನ ನಾನು ತಗೊಂಡಿರೋದು. ಅದು ಬಿಟ್ಟರೆ ನಾವು ರೂಮಿಗೆ ಏನು ಎಕ್ಸ್ಟ್ರಾ ಬೇಕೋ ಅದನ್ನೆಲ್ಲ ನಾನು ಹೊರಗಡೆನೇ ತಗೊಬಂದಿದ್ದೀನಿ. ಅದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋ ಅದನ್ನ ಹಾಕ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮಗೆ ಏನು ಅನಿಸ್ತು ಅಂತ ಹೇಳಿ. ಏನು ಹೇಳಲಿಲ್ಲ ಅಂತಂದ್ರೆ ನಿಜವಾಗ್ಲೂ ನನಗೆ ನಾನು ಏನು ಮಾಡ್ತಿದ್ದೀನಿ, ಏನೋ ಒಂದು ಕರೆಕ್ಷನ್ಸ್ ಅನ್ನೋದು ಎಲ್ಲರ ಲೈಫಲ್ಲಿ ಇರಬೇಕಲ್ಲ, ಅದು ನಿಮ್ಮಿಂದನೇ ಸಾಧ್ಯ. ನೀವು ಈ ಥರ ಕರೆಕ್ಟ್ ಮಾಡ್ಕೊಳ್ಳಿ, ಈ ಥರ ಹೇಳಿ, ಈ ಥರ ಮಾತಾಡಿ ಅಂತಂದರೆ ಕೆಲವೊಂದು ಕರೆಕ್ಷನ್ಸ್ನ ನಾವು ಕೂಡ ಮಾಡ್ಕೊಳ್ತೀವಿ. ನಾನು ಅಂತಲ್ಲ, ಎಲ್ಲ ಯೂಟ್ಯೂಬರ್ಸು ಕೂಡ ಕೆಲವೊಂದು ಕಮೆಂಟ್ಸ್ಗೋಸ್ಕರನೇ ಕಾಯ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರಿ ತಪ್ಪು ಯಾವುದು ಅನ್ನೋದು ನಮಗೆ ನಾವು ಗೊತ್ತಾಗಲ್ಲಲ್ವ. ನಾವು ಏನೇ ಮಾಡೋದು ನಮಗೆ ಸರಿ ಅಂತಾನೆ ಅನ್ಸುತ್ತೆ, ಬಟ್ ಅದನ್ನ ಬೇರೆಯವ್ರು ಹೇಳಿದಾಗ್ಲೇನೆ ನಮಗೆ ಗೊತ್ತಾಗೋದು. ಅದು ಒಳ್ಳೇದಾಗೋದು ಆಗಿರ್ಬೋದು, ಕೆಟ್ಟದಾದ್ರೂ ಆಗಿರ್ಬೋದು. ನಾವು ಎರಡನ್ನೂ ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಆದ್ಮೇಲೆ ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದು ಅಂತಾನೆ ಹೇಳ್ತೀನಿ. ನಿಮ್ಗೆಲ್ಲ ಐ ಹೋಪ್ ಇದೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನನ್ನ ರೂಮ್ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಹೀಗೆ ಸಪೋರ್ಟ್ ಮಾಡಿ ಯಾವುದೇ ವಿಡಿಯೋಸ್ ಹಾಕಿದ್ರು ಅಂತ ಹೇಳ್ತಾ, ಆಲ್ರೆಡಿ ನಿಮ್ಮಿಂದ ತುಂಬಾನೇ ಸಪೋರ್ಟ್ ಸಿಕ್ಕಿದೆ. ನಾನು ಅನ್ಕೊಳ್ದಿರೋಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಸಪೋರ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನಾನು ಇವಾಗ ಯೂಟ್ಯೂಬ್ನ ಓಪನ್ ಮಾಡಿದ್ದೀನಿ. ಇಷ್ಟು ಬೇಗ ನನಗೆ ಒಂದಷ್ಟು ಸಪೋರ್ಟ್ ಸಿಕ್ಕಿದೆ ಅಂತಂದ್ರೆ ಒಂಥರ ಖುಷಿ ಆಗುತ್ತೆ. ಯಾಕಂದ್ರೆ ಸೆಲೆಬ್ರಿಟೀಸ್ಗಾಗಿರ್ಬೋದು, ಇಲ್ಲಾಂದ್ರೆ ಆ ಥರ ಮುಖ ಪರಿಚಯ ಇರೋರಿಗೆ ಆ ಥರ ಸಿಗೋದು ಕಾಮನ್ನು. ನಾವ್ ಯಾರು ಅಂತಾನೆ ಗೊತ್ತಿಲ್ಲ. ವಿಡಿಯೋಸ್ ಎಲ್ಲ ಹಾಕ್ದಾಗ ನೀವು ನೋಡಿ ಕಮೆಂಟ್ ಮಾಡೋ ರೀತಿ ಇರ್ಬೋದು, ಈಗಲ್ಲ ಹಾಗೆ ಅಂತ ಹೇಳಿರ್ಬೋದು, ಒಂಥರ ಖುಷಿ ಕೊಡ್ತಾ ಇರುತ್ತೆ. ನಾನಂತೂ ಯಾವಾಗಲೂ ಕಾಯ್ತಾ ಇರ್ತೀನಿ, ಯಾರು ಕಮೆಂಟ್ ಬರುತ್ತಾ, ಏನ್ ಹೇಳ್ತಾರೆ, ಏನಾರ ಕರೆಕ್ಷನ್ಸ್ ಹೇಳ್ತಾರೆ, ಇಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರ ಅಂತ ತುಂಬಾನೇ ವೇಟ್ ಮಾಡ್ತಿರ್ತೀನಿ ಅಂತಾನೆ ಹೇಳ್ಬೋದು. ನನ್ನ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್.